Hi everyone, welcome to Sri Saptagiri PU College online coaching classes, Department of Physics. Unit 3, Current Electricity. Lecture 4. So in the previous lecture, we have learnt what is the relation between drift velocity and relaxation time. So in this class we are going in detail about some of the basic definitions. That is, first, relaxation time. Relaxation time andre eno? The average time between two successive collision of electrons fixed with atoms or ions in a conductor is called as relaxation time, and it is denoted by tau. ನೀವು ಆಲ್ರೆಡಿ ಡಿರೈವೇಶನ್ ಅಲ್ಲಿ ನೋಡಿದ್ದೀರಾ. ಟೌ ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ಟೈಮ್ ಅಂತ. If T1, T2 and up to Tn are the time periods of n collisions, then relaxation time T is equal to 1 by n into T1 plus T2 up to Tn. That is tau. So ಇದು T ಅಲ್ಲ, it is of tau. Okay, so relaxation time and ಹೇಳಿದ್ರೆ the average time between the two successive collisions of an electron with fixed atoms or ions in a conductor is called as relaxation time. One mark ಕೂಡ ಡೆಫಿನಿಷನ್ ಕೇಳ್ತಾ ಹೋಗ್ತಾರೆ ಇದನ್ನ. ಸೊ ಇನ್ನೊಂದು, ನಾವು JEE ಅಥವಾ ಯಾವುದೋ ಒಂದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕಲಿಬೇಕಾದ್ರೆ ಈ ರಿಲ್ಯಾಕ್ಸೇಷನ್ ಟೈಮಿಗೆ ಇನ್ ಒಂದು ಎಕ್ಸ್ಟ್ರಾ ಪಾತ್ನ ಕಲಿತಾ ಹೋಗಬೇಕು. ದಟ್ ಈಸ್ ಆಫ್ ಮೀನ್ ಫ್ರೀ ಪಾತ್ ಅಂತ ಕಲಿತಾ ಹೋಗ್ತೀವಿ. ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಕಂಡಕ್ಷನ್ ಎಲೆಕ್ಟ್ರಾನ್ ಡ್ಯೂರಿಂಗ್ ರಿಲ್ಯಾಕ್ಸೇಷನ್ ಟೈಮ್. ಸೊ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು? ಒಂದು ಎಲೆಕ್ಟ್ರಾನ್ ಇಲ್ಲಿದೆ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲೆಲ್ಲೋ ಇದೆ. ಇವ್ ಎರಡೂ ಬಂದು ಕೊಲೈಡ್ ಆಗುವಂತ ಒಂದು ಟೈಮ್ ನ ನಾವೇನಂತ ಕರಿತೀವಿ? ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತಾ ಹೋಗ್ತೀವಿ. ಸೊ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಕಂಡಕ್ಷನ್ ಎಲೆಕ್ಟ್ರಾನ್. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಬರೋದಕ್ಕೆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡ್ತೋ ಅದನ್ನ ನಾವೇನಂತ ಕರಿಬೇಕು? ಮೀನ್ ಫ್ರೀ ಪಾತ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಲ್ಯಾಂಬ್ಡಾ. ನೆನಪಲ್ಲಿಟ್ಕೊಳ್ಳಿ. ಓಕೆ, ಸೊ ಮೀನ್ ಫ್ರೀ ಪಾತ್ ಅಂತ ಹೇಳಿದ್ರೆ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಕಂಡಕ್ಷನ್ ಎಲೆಕ್ಟ್ರಾನ್ ಡ್ಯೂರಿಂಗ್ ರಿಲ್ಯಾಕ್ಸೇಷನ್ ಟೈಮ್ ಈಸ್ ನೋನ್ ಆಸ್ ಮೀನ್ ಫ್ರೀ ಪಾತ್ ಅಂಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಲ್ಯಾಂಬ್ಡಾ. ಓಕೆ, ಸೊ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮೀನ್ ಫ್ರೀ ಪಾತ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಡೆಫಿನಿಷನ್ ಬಂದು ಮೊಬೈಲಿಟಿ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಬೇಸಿಕ್ ಡೆಫಿನಿಷನ್, mobility is defined as the magnitude of drift velocity per unit electric field, or just it is the ratio of drift velocity and electric field ಅಂತ ಕರೀತಾ ಹೋಗ್ತೀವಿ. ನೋಡಿ, ಈಕ್ವೇಶನ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಏನದು? ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದ್ರೆ ಇಟ್ ಈಸ್ ರೇಷಿಯೋ ಆಫ್ ಮೊಬೈಲಿಟಿ ಅಂತ ಹೇಳಿದ್ರೆ ಇಟ್ ಈಸ್ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್, ಆರ್ ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೀತಾ ಹೋಗ್ತೀವಿ. Now we know that the relation between drift velocity and relaxation time is given by Vd is equal to minus E into E divided by M into tau ಅಂತ ಹೇಳ್ತೀವಲ್ವಾ ಅಲ್ಲಿ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ರೆಪ್ರೆಸೆಂಟ್ ಮಾಡೋದ್ರಿಂದ ಮೈನಸ್ ಹೊರಟೋಗುತ್ತೆ. ಸೊ therefore Vd is equal to E into E into tau divided by M ಬರ್ತಾ ಹೋಗುತ್ತೆ. ಸೊ Vd divided by ಕ್ಯಾಪಿಟಲ್ ಈ ಡಿನಾಮಿನೇಟರ್ ಏನಾದ್ರು ಬಂತು ಅಂತ ಹೇಳಿದ್ರೆ ಅದನ್ನೇಂತ ಕರಿಬೇಕು? ಮ್ಯೂ ಅಂತ ಕರಿತಾ ಹೋಗ್ತೀರಾ. ಮಿಕ್ಕಿದ ಕ್ವಾಂಟಿಟೀಸ್ ಏನ್ ಬರುತ್ತೆ? E into tau divided by M. That is of mu is equal to Vd by E or E into tau divided by M. ಅದನ್ನೇನಂತ ಕರಿತೀವಿ? ಮೊಬೈಲಿಟಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋಗ್ರಪ್ಪ. Since we know that mu is equal to E into tau divided by M, where E is a charge of an electron and tau is a relaxation time.
where relaxation time is the average of all the ಯಾವುದು time periods of n collision which is of a constant. Therefore e and tau or of ಏನಾಗಬೇಕು ನನಗೆ ಇಲ್ಲಿ ಕಾನ್ಸ್ಟೆಂಟ್ ಕ್ವಾಂಟಿಟೀಸ್ ಆಗ್ತಾ ಹೋಗುತ್ತೆ. ಇಫ್ ದೀಸ್ ಟು ಆರ್ ಕಾನ್ಸ್ಟೆಂಟ್ ಕ್ವಾಂಟಿಟೀಸ್ ಆಯಿತು ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್, ದೆನ್ mu can be written as ಏನಂತ ಬರೀಬಹುದು, which is proportional to 1 divided by m. very very important. okay, mu is proportional to 1 divided by m. m ಅಂತ ಹೇಳಿದ್ರೇನು, ಮಾಸ್. okay, ಅಂದ್ರೆ mobility is inversely proportional to mobility is inversely proportional to mass of a charge ಅಂತ ಕರೀತಾ ಹೋಗ್ತೀವಿ. ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋ ವಿಷಯ ಏನ್ ಬೇಕು ಅಂತ ಹೇಳಿದ್ರೆ, ಪಾಸಿಟಿವ್ ಅಯಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಅಲ್ಲಿ ಯಾವುದಕ್ಕೆ ವೆಯ್ಟ್ ಜಾಸ್ತಿ ಇದೆ. ನಾನಿಲ್ಲಿ ಬರೀತಾ ಹೋಗ್ತೀನಿ, ಮ್ಯೂ ಇ ಅಂದ್ರೆ ಮೊಬೈಲಿಟಿ ಆಫ್ ಎನ್ ಎಲೆಕ್ಟ್ರಾನ್ is proportional to 1 divided by mass of an electron ಅಂತ ಬರೀತಾ ಹೋಗ್ತೀನಿ. ಹಾಗೆ ಮೊಬೈಲಿಟಿ ಆಫ್ ದಿ ಪಾಸಿಟಿವ್ ಅಯಾನ್ಸ್ that is of represented by ಪ್ಲಸ್ ಅಂತ ತಗೊಂತಾ ಹೋಗೋಣ. ಓಕೆ, ಸೊ is proportional to ಏನಾಗಬೇಕು, 1 divided by mass of the positive ion ಅಂತ ಹಾಕೊಂತೀನಿ. since mass of the positive ion is greater than mass of the electron. ಹಾಗಾದ್ರೆ ಯಾರ ಮೊಬೈಲಿಟಿ ಜಾಸ್ತಿ ಇರುತ್ತೆ, ಮೊಬೈಲಿಟಿ ಆಫ್ ದಿ ಎಲೆಕ್ಟ್ರಾನ್ ಜಾಸ್ತಿ ಇರ್ತಾ ಹೋಗುತ್ತೆ. 1 ಮಾರ್ಕಿಂಗ್ ಕೂಡ ಕೇಳ್ತಾ ಹೋಗ್ಬೋದು. ವೈ ಅಥವಾ ಸೆಮಿಕಂಡಕ್ಟರ್ಸ್ ಅಲ್ಲಿ ಕೂಡ ಪಾಸಿಟಿವ್ ಅಯಾನ್ಸ್ ಬದಲು ಇಲ್ಲಿ ನಾವು ಹೋಲ್ಸ್ ಅಂತ ಬರ್ಕೊಂತಾ ಹೋಗ್ತೀವಿ, ಅದನ್ನ ಪ್ಲಸ್ ನ ಹೋಲ್ಸ್ ಅಂತ ಬರಿತಾ ಹೋಗ್ತೀವಿ. ಇಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ, mu is proportional to 1 divided by m, that is of mobility of electrons is greater than the mobility of the holes. Since mass of the electron is less than mass of the positive ions ಅಥವಾ holes ಅಂತ ಕರೀತಾ ಹೋಗ್ತೀವಿ. ಓಕೆನಾ, that is of mu is proportional to 1 divided by m, or mu is equal to e into tau divided by m, or mu is equal to vd divided by e, where tau is the relaxation time and m is the mass, e is the charge of an electron. ಓಕೆನಾ, ಸೊ ಮೊಬೈಲಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಎ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಆರ್ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಮ್ಯೂ ಇಸ್ ಪ್ರಪೋರ್ಷನಲ್ ಟು 1 divided by m ಆಗಿರೋದ್ರಿಂದ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಯಾವಾಗಲೂ ಕೂಡ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅದಕ್ಕೋಸ್ಕರನೇ ನಾವು ಎಲ್ಲೇ ಕೂಡ ತಗೊಂಡ್ರು ಅಲ್ಲಿ ಪಾಸಿಟಿವ್ ಅಯಾನ್ಸ್ ನ ಮೂವ್ ಆಗುತ್ತೆ ಅಂತ ತಗೊಳೋದಿಲ್ಲ, ಬಟ್ ಎಲೆಕ್ಟ್ರಾನ್ಸ್ ನ ಯಾವಾಗಲೂ ಮೂವ್ ಆಗುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಸಿನ್ಸ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಇಸ್ ಆಫ್ ಲೆಸ್. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಓಕೆ, ಸೊ ನೆಕ್ಸ್ಟ್ ಮೊಬೈಲಿಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಮೀನ್ ಫ್ರೀ ಪಾತ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಈಗ ಇನ್ನೊಂದು ಬೇಸಿಕ್ ಇಂಪಾರ್ಟೆಂಟ್ ಡೆಫಿನಿಷನ್ ನೋಡ್ತಾ ಹೋಗೋಣ, ದಟ್ ಈಸ್ ಆಫ್ ಕರೆಂಟ್ ಡೆನ್ಸಿಟಿ. ಓಕೆ, ಸೊ ಇಲ್ಲಿ ಒಂದು ಡೌಟ್ ಬರ್ಬೋದು ನಿಮಗೆ ನೋಡಿದ ತಕ್ಷಣ, ಏನು ಇಲ್ಲಿ ಯಾವ ರೀತಿ ನಿಮಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಓಕೆ, ಸೊ ಅಬ್ಸರ್ವ್ ಮಾಡಿ, ಕರೆಂಟ್ ಡೆನ್ಸಿಟಿ ಅಂತ ಹೇಳಿದ ತಕ್ಷಣ ನಿಮಗೆ ಒಂದು ವರ್ಡ್ ಡೆನ್ಸಿಟಿ ಅಂದ್ರೆ ವಾಲ್ಯೂಮ್ ಅಂತ ತಲೆಗೆ ಬರ್ಬೋದು. ಬಟ್ ಇಲ್ಲಿ ಡೆನ್ಸಿಟಿ ಅನ್ನೋ ವರ್ಡ್ ನ ಉಪಯೋಗಿಸಿರೋದು ಏರಿಯಾ ಅಂತ ಅರ್ಥ ಅದು. ಓಕೆ, ಸೊ ಇಲ್ಲಿ ಉಪಯೋಗಿಸಿರುವಂತ ಡೆನ್ಸಿಟಿ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಏರಿಯಾ. ಓಕೆ, ಅಬ್ಸರ್ವ್ ಮಾಡಿ ಈಗ ಅಲ್ಲಿ. ಸೊ ಡೆನ್ಸಿಟಿ ಮೀನ್ಸ್ ಏರಿಯಾ ಅಂತ ಹೇಳಿದೆ. ಕನ್ಸಿಡರ್ ಅಥವಾ ಲೆಟಸ್ ಕನ್ಸಿಡರ್ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಸದ್ಯಕ್ಕೆ ಎಷ್ಟಿರ್ಬೋದು ಅಂತ ಹೇಳಿದ್ರೆ 131 crore ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಎಲ್ಲ ಕೊರೋನಾ ಇರೋದ್ರಿಂದ ಪಕ್ಕಾ ಪಾಪ್ಯುಲೇಷನ್ಸ್ ಗಳು ಆದಷ್ಟು ಕೂಡ ಗೊತ್ತಿದೆ ಇಲ್ಲಿ. ಸೊ ಲೆಟಸ್ ಕನ್ಸಿಡರ್ ಇಸ್ 130 crore ಅಪ್ರಾಕ್ಸಿಮೇಟ್ಲಿ ಅಂತ ಅನ್ಕೊಂತ ಹೋಗೋಣ. ಹಾಗಾದ್ರೆ ನಾವು ಏನಾದ್ರು ಪರ್ಸನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟು ಸ್ಕ್ವೇರ್ ಕಿಲೋಮೀಟರ್ಗೆ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಯು ವಿಲ್ ಗೆಟ್ ಅರೌಂಡ್, ಎಷ್ಟಿಲ್ಲ ಅಂತ ಹೇಳಿದ್ರು ಇಟ್ ಈಸ್ ಆಫ್ 400 persons ಪರ್ ಸ್ಕ್ವೇರ್ ಕಿಲೋಮೀಟರ್ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಪಾಪ್ಯುಲೇಷನ್ ಡೆನ್ಸಿಟಿ ಬಂದು ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 131 crore. ಸೊ ನಾವಿಲ್ಲಿ ಹೇಳ್ಬೇಕಾದ್ರೆ 400 ಪರ್ ಏನಂತ ಕರಿತೀವಿ, ಅಥವಾ 400 persons ಪರ್
ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳಿದ್ರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಪರ್ಸನ್ಸ್ ಇದಾರೆ, 400 ಪರ್ಸನ್ಸ್ ಇದಾರೆ ಅಂತ ಹೇಳ್ತೀವಿ. ಇದನ್ನೇನಂತ ಕರಿಬೇಕು, ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತಾ ಹೋಗ್ಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ನಿಮಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಡೆನ್ಸಿಟಿ ಅಂತ ಹೇಳಿದ ತಕ್ಷಣ ವಾಲ್ಯೂಮ್ ಅಂತ ಅರ್ಥ ಅಲ್ಲ ಅಲ್ಲಿ. ಈಗ ವಾಲ್ಯೂಮ್ ಅಂತ ಹೇಳಿದ ತಕ್ಷಣ 1 ಲೀಟರ್ 2 ಲೀಟರ್ ಸೊ ಈ ತರನೇ ಹೇಳ್ಬೇಕು ಅಂತ ಇಲ್ಲ. ಸೊ ವಾಲ್ಯೂಮ್ ಅಂತ ಹೇಳಿದ್ರೆ ಅಥವಾ ಪಾಪ್ಯುಲೇಷನ್ ವಾಲ್ಯೂಮ್ ನ ಯಾವ ರೀತಿ ಕಂಡಿಬೇಕು ಅಲ್ಲಿ, ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿನ ಯಾವ ರೀತಿ ಕಂಡಿಬೇಕು? ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಯಾವ ಫಾರ್ಮುಲಾ ಹಾಕ್ಬೋದು, ಇಟ್ ಈಸ್ ಆಫ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಇಟ್ ಈಸ್ ಆಫ್ ಯೂನಿಟ್ ಏರಿಯಾ ಅಂತ ಹಾಕೊಂತೀವಿ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ, ಫಾರ್ಮುಲಾ ತುಂಬಾ ಯೂಸ್ ಆಗುತ್ತೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಏನ್ ಬರೀಬೇಕು ನೀವು, ಪಾಪ್ಯುಲೇಷನ್ ಡಿವೈಡೆಡ್ ಬೈ ಯೂನಿಟ್ ಏರಿಯಾ. ಸೊ ಪಾಪ್ಯುಲೇಷನ್ ಎಷ್ಟಿದೆ ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ಇಂಡಿಯಾ ಅಂದ್ರೆ ಎಷ್ಟು, ಪಾಪ್ಯುಲೇಷನ್ ಎಷ್ಟು 400, ಎಷ್ಟಕ್ಕೆ, ಸ್ಕ್ವೇರ್ ಕಿಲೋಮೀಟರ್ಗೆ. ಸೊ ಹಾಗಾದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ಇಂಡಿಯಾ ಈಸ್ 400 ಪರ್ ಸ್ಕ್ವೇರ್ ಕಿಲೋಮೀಟರ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ನಾವೇನ್ ಡಿಸ್ಕ್ರೈಬ್ ಮಾಡೋದಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ ಕರೆಂಟ್ ಡೆನ್ಸಿಟಿ ಅಂದ್ರೆ ಏನು ಅಂತ ಖಂಡಿತ ಹೋಗ್ಬೇಕು. ಈಗ ಸೊ ಕರೆಂಟ್ ಅಂತ ಹೇಳಿದ್ರೆ ಏನಂತ ಅರ್ಥ, ವೆನ್ ದೇರ್ ಈಸ್ ಅ ಚಾರ್ಜ್, ಮೂವ್ಮೆಂಟ್ ಆಫ್ ದಿ ಚಾರ್ಜ್, ಅವಾಗ ಏನ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಕರೆಂಟ್ ಡೆನ್ಸಿಟಿ ಅಂದ್ರೆ ಏನು, ಕರೆಂಟ್ ಡೆನ್ಸಿಟಿ ಈಸ್ ಎ ಕರೆಂಟ್ ಥ್ರೂ ಯೂನಿಟ್ ಏರಿಯಾ ನಾರ್ಮಲ್ ಟು ದಿ ಡೈರೆಕ್ಷನ್ ಆಫ್ ಕರೆಂಟ್. ಓಕೆನಾ, ಸೊ ಈಗ ಡಯಾಗ್ರಾಮೆಟಿಕ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಅರ್ಥ ಮಾಡ್ಕೊಂತ ಹೋಗ್ಬೋದು ಈಗ ಅಲ್ಲಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಆಫ್ ಎನ್ ಕಂಡಕ್ಟರ್, ನಾವು ಬ್ಲೂ ಕಲರ್ ಇರೋದ ಕಂಡಕ್ಟರ್ ಅಂತ ಅನ್ಕೊಂತ ಹೋಗೋಣ. ಸೊ ಈ ಒಂದು ಕಂಡಕ್ಟರ್ ನ ಒಳಗಡೆ ಏನ್ ಪಾಸ್ ಆಗ್ತಾ ಹೋಗುತ್ತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಹೋಗುತ್ತೆ ಅಲ್ಲಿ. ಸೊ ಎಲೆಕ್ಟ್ರಾನ್ಸ್ ಫ್ಲೋ ಆದ ತಕ್ಷಣ ಏನ್ ಪ್ರೊಡ್ಯೂಸ್ ಆಗಬೇಕು, ಕರೆಂಟ್ ಪ್ರೊಡ್ಯೂಸ್ ಆಗಬೇಕು. ಕರೆಂಟ್ ಡೆನ್ಸಿಟಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ಕರೆಂಟ್ ಎಲ್ಲಿ ಫ್ಲೋ ಆಗಬೇಕು ನನ್ಗಲ್ಲಿ, ಈ ಒಂದು ಯೂನಿಟ್ ಏರಿಯಾ ಒಳಗಡೆ ಫ್ಲೋ ಆಗ್ತಾ ಹೋಗ್ಬೇಕು. ಹಾಗಾದ್ರೆ ಈ ಯೂನಿಟ್ ಏರಿಯಾನ ಯಾವ ರೀತಿ ಪ್ಲೇಸ್ ಮಾಡ್ಕೊಬೇಕು ನಾನು, ನಾರ್ಮಲ್ ಟು ದಿ ಡೈರೆಕ್ಷನ್ ಆಫ್ ಕರೆಂಟ್. ಅಂದ್ರೆ ಕರೆಂಟ್ ಈ ರೀತಿ ಫ್ಲೋ ಆಯ್ತು ಅಂತ ಹೇಳಿದ್ರೆ ಈ ಒಂದು ಏರಿಯಾ ವೆಕ್ಟರ್ ನ ನಾರ್ಮಲ್ ಕೂಡ ಯಾವ ರೀತಿ ಇರಬೇಕು, ಸೇಮ್ ಡೈರೆಕ್ಷನ್ ಅಲ್ಲೇ ಇರಬೇಕು. ಅದೇ ನಮ್ಮ ಕಂಡೀಷನ್. So current density is a current through unit area held normal to the direction of the current, that is of J is equal to I divided by A. ಸೊ ಈ ಪಾಯಿಂಟ್ ನ ತಗೊಂಡ್ವಿ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಬದಲು ಏನ್ ಹಾಕೊಬೇಕು ಇಲ್ಲಿ, ಕರೆಂಟ್ ಡೆನ್ಸಿಟಿ ಹಾಕೊಬೇಕು. ಪಾಪ್ಯುಲೇಷನ್ ಬದಲು ಏನ್ ಹಾಕೋಣ, ಕರೆಂಟ್ ಅಂತ ಹಾಕೊಂತ ಹೋಗೋಣ. ಯೂನಿಟ್ ಏರಿಯಾ ಬದಲು ಏನ್ ಹಾಕೊಬಹುದು, ಏರಿಯಾ ಅಂತ ಹಾಕೊಬಹುದು. therefore J is equal to I divided by A. So the SI unit is of ampere per meter square. ನೆನಪಲ್ಲಿರುತ್ತಲ್ವಾ ಅಲ್ಲಿ. ಈಗ ಸೊ ಈ ಏರಿಯಾನ ಸಪೋಸ್ ನಾನು ಈ ರೀತಿ ಪ್ಲೇಸ್ ಮಾಡಲಿಲ್ಲ, ಲೆಟ್ ಯು ಕನ್ಸಿಡರ್ ಲೈಕ್ ದಿಸ್, ಈ ರೀತಿ ಪ್ಲೇಸ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಅವಾಗ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ, ಡಯಾಗ್ರಾಮ್ ಅಲ್ಲಿ ನಾವೀಗ ಎಲೆಕ್ಟ್ರಾನ್ಸ್ ನ ಮೂವ್ ಮಾಡ್ತೀನಿ. ಎಲೆಕ್ಟ್ರಾನ್ಸ್ ಮೂವ್ ಮಾಡಿದಾಗ ಪ್ರತಿಯೊಂದು ಈ ಟೈಪ್ ಅಲ್ಲಿ ನಾನು ವ್ಯೂ ಮಾಡಿದಾಗ ಎಷ್ಟು ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿ. ಹಾಗೆ ಸ್ವಲ್ಪ ಸ್ಲ್ಯಾಂಟ್ ಮಾಡಿ ಪ್ಲೇಸ್ ಮಾಡಿದಾಗ ಅದೇ ಏರಿಯಾನ ಅಬ್ಸರ್ವ್ ಮಾಡಿ ಎಷ್ಟು ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗುತ್ತೆ. ಓಕೆ, ಅಬ್ಸರ್ವ್ ಇಟ್. In the ring number 1, the number of charges passing through this area is of 3. ಹಾಗೆ ಇಲ್ಲೂ ಕೂಡ ಎಷ್ಟು ಪಾಸ್ ಆಗ್ತಾ ಇದೆ, ಸೇಮ್ 3 ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಹೋಗ್ತಿದೆ. ಹಾಗಾದ್ರೆ ಎರಡೂ ರಿಂಗ್ ಅಲ್ಲೂ ಏನು ಕಾನ್ಸ್ಟೆಂಟ್ ಆಗಿ ಫ್ಲೋ ಆಗ್ತಾ ಇರೋದು, ಕರೆಂಟ್ ಫ್ಲೋ ಆಗ್ತಾ ಇರೋದು. ಯಾಕೆ ಕರೆಂಟ್ ಕಾನ್ಸ್ಟೆಂಟು, ಯಾಕೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಪಾಸಿಂಗ್ ಥ್ರೂ ದಿಸ್ ಏರಿಯಾ ಇಸ್ ಆಫ್ ಸೇಮ್. ಯಾವ ರೀತಿ ಬೇಕಾದ್ರೆ ಇಟ್ಟರು ಸಹಿತ ನಮ್ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್ ಥ್ರೂ ದಿಸ್ ಏರಿಯಾ ಏನಾಗ್ತಾ ಇದೆ, ನನಗೆ ಸೇಮ್ ಆಗ್ತಾ ಇದೆ. therefore ಕರೆಂಟ್ ಫ್ಲೋಯಿಂಗ್ ಇಸ್ ಆಫ್ ಸೇಮ್ ಅಂತ ತಗೊಂತಾ ಹೋಗ್ಬೋದು. ಬಟ್ ವಾಟ್ ಅಬೌಟ್ ಏರಿಯಾ, ನಾವು ಆಲ್ರೆಡಿ ಏರಿಯಾನ ಏನಂತ ಕನ್ಸಿಡರ್ ಮಾಡಿದೀವಿ, we have considered that one as a vector ಅಂತ ಆಲ್ರೆಡಿ ಕನ್ಸಿಡರ್ ಮಾಡಿದೀವಿ. ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ ಎಲೆಕ್ಟ್ರಾನ್ಸ್ ನ. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ,
3 ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರೋದ್ರಿಂದ ಎರಡೂ ಏರಿಯಾಸ್ ಅಲ್ಲೂ, ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ಏರಿಯಾ A1 ಅಂಡ್ ದಿಸ್ ಇಸ್ ಆಫ್ ಏರಿಯಾ A2. A1 ಅಲ್ಲಿ ಫ್ಲೋ ಆಗುವಂತ ಕರೆಂಟು ಕೂಡ ಸೇಮು, A2 ನಲ್ಲಿ ಫ್ಲೋ ಆಗುವಂತ ಕರೆಂಟು ಕೂಡ ಸೇಮು. ಬಟ್ ಎರಡರಲ್ಲೂ ಏನ್ ಡಿಫ್ರೆಂಟ್ ಆಗ್ತಾ ಇದೆ? ಏರಿಯಾ ಡಿಫ್ರೆಂಟ್ ಆಗ್ತಾ ಇದೆ. ನಾವು ಏರಿಯಾನ ವೆಕ್ಟರ್ ಕ್ವಾಂಟಿಟಿ ಅಂತೀವ, ಸ್ಕೇಲರ್ ಕ್ವಾಂಟಿಟಿ ಅಂತೀವ. ಸೊ ಆಲ್ರೆಡಿ ವಿ ವಿಲ್ ಕಾಲ್ ದಟ್ ಒನ್ ಆಸ್ ಎ ವೆಕ್ಟರ್ ಕ್ವಾಂಟಿಟಿ. ಓರಿಯಂಟೇಷನ್ ಆಫ್ ದಿ ಏರಿಯಾನ ವೆಕ್ಟರ್ ಅಂತ ತಗೊಂತಾ ಹೋಗ್ಬೋದು. ನಾನೇನಾದ್ರು ನಾರ್ಮಲ್ ನ ಡ್ರಾ ಮಾಡಿದೆ ಅಂತ ಹೇಳಿದ್ರೆ ನನಗೆ ಈ ರೀತಿ ನಾರ್ಮಲ್ ಬರ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿ, ಅದನ್ನ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಕೊಡ್ತೀನಿ ಅದನ್ನ. So let us consider this is of an conductor now. ಈ ಒಂದು ಕಂಡಕ್ಟರ್ ಗೆ ಇದೊಂದು ಏರಿಯಾಗೆ ನಾರ್ಮಲ್ ಡ್ರಾ ಮಾಡಿರೋದು. ಇಟ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಯಾವುದು ಕರೆಂಟ್ ಅಂತ ಅನ್ಕೊಂಡ್ರೆ, ಚಾರ್ಜಸ್ ಮೂವ್ ಆಗ್ತಿರೋದು ಈ ರೀತಿ ಅಂತ ಅನ್ಕೊಂತಿರೋದ್ರಿಂದ, ಸೊ ಇಲ್ಲಿ ಲೆಟ್ us consider this is of an ಇಲ್ಲಿ ನೆಗೆಟಿವ್ ಟರ್ಮಿನಲ್ ಇದೆ, ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇದೆ. ಸೊ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಅಂಡ್ ಐ ಹ್ಯಾವ್ ಪ್ಲೇಸ್ಡ್ ದಿ ಏರಿಯಾ ಇನ್ ದಿ ಸೇಮ್ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ಈ ಒಂದು ಪಾಯಿಂಟ್ ಅಂತ ಕರಿಬಹುದು ನಾನು. ಐ ಕ್ಯಾನ್ ಕಾಲ್ ದಿಸ್ ಒನ್ ಆಸ್ ಎ ಜೆ. ಏಕೆ ಜೆ ಅಂತ ಹೇಳಿದ್ರೇನು? ಕರೆಂಟ್ ಡೆನ್ಸಿಟಿ ಅಂತ ಅರ್ಥ. ಸೊ ಕರೆಂಟ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರ ಮುಖಾಂತರ ಪಾಸ್ ಆಗಿದ ತಕ್ಷಣ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಕರೆಂಟ್ ಯಾವ್ದ್ರ ಮುಖಾಂತರ ಹೋಗ್ತಾ ಇದೆ? ಇಲ್ಲಿ ಈ ಒಂದು ಏರಿಯಾ ಮುಖಾಂತರ ಹೋಗ್ತಾ ಇದೆ. ಅದು ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಇಲ್ಲಿ ಕರೆಂಟ್ ಡೆನ್ಸಿಟಿ ಡೈರೆಕ್ಷನ್ ಮತ್ತೆ ಕರೆಂಟ್ ಫ್ಲೋ ಡೈರೆಕ್ಷನ್ ಎರಡೂ ಕೂಡ ಏನಾಗ್ತಾ ಇದೆ? ಸೇಮ್ ಆಗ್ತಾ ಇದೆ ಅಂತ ಅರ್ಥ. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಏರಿಯಾನ ಸ್ವಲ್ಪ ಟಿಲ್ಟ್ ಮಾಡ್ತಾ ಹೋಗಿದ್ದೀನಿ ನಾನೀಗ. ಏರಿಯಾನ ಟಿಲ್ಟ್ ಮಾಡಿದ ತಕ್ಷಣ ನಾರ್ಮಲ್ ಏನಾಯ್ತು, ನನಗಲ್ಲಿ ವೇರಿ ಆಗ್ತಾ ಹೋಯ್ತು. ಸೊ ಇಲ್ಲಿ ನಾರ್ಮಲ್ ಬೇರೆ ರೀತಿ ಇದೆ, ಯಾಕಂದ್ರೆ ಸ್ಟ್ರೈಟ್ ಫಾರ್ಮಲ್ ಇದೆ. ಅದೇ ಒಂದು ಪ್ಲಾಟ್ಫಾರ್ಮ್ ಇದನ್ನ ಏನಾದ್ರು ಈ ತರ ಬೆಂಡ್ ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ನಾರ್ಮಲ್ ಈ ರೀತಿ ಪ್ಲೇಸ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ಮುಂಚೆ ಇದ್ದಿದ್ದು ವೆಕ್ಟರ್ ಇಲ್ಲಿಂದ ಇಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟು ವೇರಿಯೇಷನ್ಸ್ ಅಲ್ಲಿ ಮೂವ್ ಆಗ್ತಾ ಹೋಯ್ತು? ಥೀಟಾ ಅನ್ನೋ ವೇರಿಯೇಷನ್ಸ್ ಅಲ್ಲಿ ಮೂವ್ ಆಗ್ತಾ ಹೋಯ್ತು. ನಾವು ಜೆ ಇಸ್ ಆಫ್ ಎ current density which is in the direction of ಯಾವುದು current, which is in the direction of the current ನ direction ಮತ್ತೆ ಇಲ್ಲೂ ಕೂಡ ಇದೇ ರೀತಿನೇ ಇದೆ ಅಲ್ಲಿ. ಸೊ J is equal to I divided by A2 ಅಂತ ಬರೀಬಹುದಲ್ವಾ ಇಲ್ಲಿ. ಸೊ A2 ಬದಲು ಅಂತ ತಗೊಂತಾ ಇದೀವಿ ನಾವು DA ಅಂತ ತಗೊಂತಾ ಹೋಗ್ತಾ ಇದೀವಿ. ಈ ಒಂದು ಈಕ್ವೇಶನ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂತಾ ಹೋಗಿ, J is of a ಯಾವ ಕ್ವಾಂಟಿಟಿ ಆಗುತ್ತೆ ಇದು? ಇಟ್ ಈಸ್ ಆಫ್ ಎ ವೆಕ್ಟರ್ ಕ್ವಾಂಟಿಟಿ. ಏನಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ರೆ J is equal to I divided by A, where I is of a ಯಾವ ಕ್ವಾಂಟಿಟಿ ಅದು? ಸ್ಕೇಲಾರ್ ಕ್ವಾಂಟಿಟಿ, ಬಟ್ A is of a ವೆಕ್ಟರ್ ಕ್ವಾಂಟಿಟಿ. Therefore I can write the equation I is equal to ಏನಂತ ಬರೀಬಹುದಪ್ಪ ಅಲ್ಲಿ? J ಇಂಟು ಎ ಅಂತ ಬರಿತಾ ಹೋಗ್ಬೋದು ನಾನು. ಈಗ ಎ ಅನ್ನೋದು ಏನಾಗಿದೆ? ಸಾರಿ, ಐ ಅನ್ನೋದು ಏನಾಗಿದೆ? ಇಟ್ ಈಸ್ ಆಫ್ ಎ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ಜೆ ಮತ್ತೆ ಎ ಏನಾಗಿದೆ? ಇಟ್ ಈಸ್ ಆಫ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಇಲ್ಲಿ ನನಗೆ ಐ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ ಬರಬೇಕು ಅಂತ ಹೇಳಿದ್ರೆ ಈ ಎರಡು ಮಧ್ಯೆ ಯಾವ ಕ್ವಾಂಟಿಟಿ ಬರಬೇಕು? ಡಾಟ್ ಪ್ರಾಡಕ್ಟ್ ಬರಬೇಕಾ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಬರಬೇಕಾ? 100% ಇಟ್ ಈಸ್ ಆಫ್ ಎ ಡಾಟ್ ಪ್ರಾಡಕ್ಟ್. ಸೊ ಡಾಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಅವಾಗ ಜೆ ಇಂಟು ಎ ಬದಲು ಅಂತ ತಗೋಣ. ಲೆಟಸ್ ಕನ್ಸಿಡರ್ ಇಟ್ ಈಸ್ ಆಫ್ ಎ ಡಿ ಎ ಅಂತ ತಗೊಂತೀನಿ. ಮಲ್ಟಿಪ್ಲೈಡ್ ಬೈ ಅಂತ ಬರೆಯೋಣ, ಕಾಸ್ ಥೀಟಾ ಅಂತ ಬರಿತಾ ಹೋಗೋಣ. So I is equal to JDA into cos theta. You have to use this formula when there is a tilt in the area ಅಥವಾ there is a ಡಿಫರೆನ್ಸ್ ಇನ್ ಯಾವುದು? ಮೂಮೆಂಟ್ ಆಫ್ ದಿ ಕರೆಂಟ್ ಒಂದ್ ಕಡೆ ಇತ್ತು, ಏರಿಯಾ ನಾರ್ಮಲ್ ವೆಕ್ಟರ್ ಇನ್ನೊಂದ್ ಕಡೆ ಇದ್ದಾಗ ಅಲ್ಲಿ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂತ ಹೋಗ್ಬೇಕು. ಯಾವ ರೀತಿ? ಸಿನ್ಸ್ ಡಿ ಐ ಇಸ್ ಈಕ್ವಲ್ ಟು ಜೆ ಇಂಟು ಡಿ ಎ ಇಂಟು ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಬಂದಾಗ ಯಾವ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ? ಡಾಟ್ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. therefore ಜೆ ಇಸ್ ಈಕ್ವಲ್ ಟು ಡಿ ಐ ಡಿವೈಡ್ ಬೈ ಡಿ ಎ ಇಂಟು ಕಾಸ್ ಥೀಟಾ. ಸೊ ಈ ಇಕ್ವೇಶನ್ ಅಲ್ಲಿ ಅಥವಾ ಈ ಇಕ್ವೇಶನ್ ಕನ್ಸಿಡರ್ ಮಾಡಿದ್ರೆ ನಾನೇನಾದ್ರೂ ನಮ್ಗೆ ಇಲ್ಲಿ ಐ ಬೇಕು ಅಂತ ಅನ್ಕೊಂತ ಹೋಗೋಣ. ಸೊ ಐ ಬೇಕು ಅಂತ ಹೇಳಿದ್ರೆ ಎರಡೂ ಕಡೆ ಏನ್ ಮಾಡಬಹುದಪ್ಪ? ಈಗ ನಾವು ಇಂಟಿಗ್ರೇಷನ್ ಮಾಡ್ತಾ ಹೋಗ್ಬೋದು. ಎರಡೂ ಕಡೆ ಇಂಟಿಗ್ರೇಷನ್ ಮಾಡಿದಾಗ ಇಂಟಿಗ್ರೇಷನ್ ಆಫ್ ಡಿ ಐ ಇಸ್ ಆಫ್ ಜಸ್ಟ್ ಐ is equal to integration of j into dA, that is a vector j into vector dA ನೆನ್ಪಿಟ್ಕೊಂತ ಹೋಗಿ. If the cross sectional area is not normal to the current, ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದಾಗೇನೆ ಇಲ್ಲಿ ನಾರ್ಮಲ್ ಟು ದಿ ಕರೆಂಟ್ ಅಂದ್ರೆ cross sectional area is not normal to the current, the cross sectional area
area normal to the current in accordance with the following figure will be dA into cos theta, and so the situation that is in terms of current density, current is a flux of current density. ಫ್ಲಕ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಸೊ ಇದ್ರ ಮುಖಾಂತರ ಎಷ್ಟು ಎಲೆಕ್ಟ್ರಾನ್ಸ್ ಅಥವಾ ಎಷ್ಟು ಕರೆಂಟ್ ಫ್ಲೋ ಆಗುತ್ತೋ ಅದನ್ನೇ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತಾ ಹೋಗ್ಬೇಕು. ಅಥವಾ ಇಲ್ಲಿ ಕರೆಂಟ್ ಇಸ್ ಎ ಫ್ಲಕ್ಸ್ ಅಂತ ತಗೊಂಡಿರೋದ್ರಿಂದ ಕರೆಂಟ್ ಇಸ್ ಎ ಫ್ಲಕ್ಸ್ ಆಫ್ ಏನಾಗ್ತಾ ಹೋಗುತ್ತೆ, ಕರೆಂಟ್ ಡೆನ್ಸಿಟಿ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ನಾಟ್ ನಾರ್ಮಲ್ ಟು ದಿ ಕರೆಂಟ್. ಅಂದ್ರೆ ಕರೆಂಟ್ ಹೋಗ್ತಾ ಇರೋ ಡೈರೆಕ್ಷನ್ ಈ ರೀತಿ ಇದೆ, ಬಟ್ ಏರಿಯಾ ಆಫ್ ದಿ ನಾರ್ಮಲ್ ಯಾವ ಕಡೆ ಇದೆ, ಟಿಲ್ಟ್ ಆಗ್ತಾ ಹೋಗ್ತಾ ಇದೆ. ಆಂಗಲ್ ಅಂತ ತಗೋಬೇಕು ನೀವು, ಥೀಟಾ ಅಂತ ತಗೊಂತಾ ಹೋಗ್ಬೇಕು. ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಆಯ್ತು ಅಂತ ಹೇಳಿದ್ರೆ ಈ ಒಂದು A1 ಗೆ ಬರುತ್ತೆ. ಇಫ್ ಥೀಟಾ ಇಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಈ ತರ ಡಯಾಗ್ರಾಮೆಟಿಕ್ ಫಾರ್ಮ್ ಗೆ ರೆಪ್ರೆಸೆಂಟ್ ಮಾಡ್ಕೊಂತ ಹೋಗ್ತೀವಿ. ಸೊ ಈ ಒಂದು ಲೆಕ್ಚರಿಂಗ್ ಅಲ್ಲಿ 3 ಮೇಜರ್ ಡೆಫಿನಿಷನ್ಸ್ ಗಳು ನೋಡಿದ್ವಿ. ದಟ್ ಈಸ್ ಆಫ್ ಕರೆಂಟ್ ಡೆನ್ಸಿಟಿ, ಮೊಬೈಲಿಟಿ ಅಂಡ್ ಇನ್ನೊಂದು ಯಾವ ಡೆಫಿನಿಷನ್ ನೋಡಿದ್ವಿ, it is of a relaxation time and mean free path. ಸೊ ಎಲ್ಲ ಕೂಡ ಬಹಳ ಇಂಪಾರ್ಟೆಂಟ್, ತುಂಬಾ ಕಡೆ ಯೂಸ್ ಮಾಡ್ಕೊಂತ ಹೋಗ್ತೀವಿ, ನೆನಪಲ್ಲಿ ಇಟ್ಕೊಂತ ಹೋಗ್ಬೇಕು. J is equal to just I divided by A or I is equal to J into dA, that is a vector notation. The dot product of J into dA ಅಂತ ತಗೊಂತ ಹೋಗ್ಬೋದು. So if you have any doubts you can clarify it. Thank you.